ಸುವರ್ಣಸೌಧದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಕೊಟ್ಟಿರುವಂತಹ ಒಂದು ಉಡಾಫೆತನದ ಹೇಳಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಒಂದು ಪ್ರತಿರೋಧ ಪ್ರತಿಭಟನೆಯನ್ನ ದಾಖಲು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಹಿಡಿದು ಅಮಿತ್ ಶಾ ಕ್ಷಮೆ ಕೇಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ದಾಖಲು ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಯೋಗ್ಯ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವ್ಯಾಚವಾಗಿರುವಂತ ಅಶ್ಲೀಲವಾಗಿರುವಂತ ಪದವನ್ನ ಬಳಸಿ ಮಾತಾಡಿರುವಂತದ್ದು ಸರಿಯಾದದ್ದಲ್ಲ. ಬಿಜೆಪಿಯವರಿಗೆ ವಿಚಾರದಿಂದ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಸಂದರ್ಭದಲ್ಲಿ ಅದು ಹೆಣ್ಮಕ್ಳು ಅಂತಾನೂ ಕೂಡ ನೋಡದೆ ಅವರ ತೇಜೋವಧೆಯನ್ನ ಮಾಡಿ ಕುಗ್ಗಿಸುವಂತ ಕೆಲಸಕ್ಕೆ ಇವತ್ತಿಳಿದಿಲ್ಲ, ಕಾಲಾನುಕಾಲದಿಂದ ಇಂಥದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಿಜೆಪಿ ತುಂಬಾ ಬರೀ ಹೆಣ್ಮಕ್ಳುಗಳಿಗೆ ಲೈಂಗಿಕ ಕಿರುಕುಳ ಕೊಡುವಂತವ್ರು, ಅತ್ಯಾಚಾರ ಮಾಡುವಂತವ್ರು, ಹೆಣ್ಮಕ್ಳನ್ನ ಅಶ್ಲೀಲವಾಗಿರುವಂತ ಪದಗಳನ್ನ ಬಳಸಿ ಬೈಯುವಂತವ್ರು, ಕಪಾಳ ಮಾಕ್ಷ ಮಾಡುವಂತವ್ರು, ಇಂಥವ್ರಿಂದನೇ ಬಿಜೆಪಿ ಪಕ್ಷ ತುಂಬೋಗಿದೆ. ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಬೇಟಿ ಬಚಾವೋ ಅಂತ ಹೇಳ್ತಾರೆ. ಸೊ ಇವರ ಬೇಟಿ ಬಚಾವೋ ಯಾವ ರೀತಿ ಅರ್ಥವನ್ನ ಕೊಡುತ್ತೆ? ಇವರೇ ಒಂದು ಸಲ ಲಖಪತಿ ದೀದಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ಅತ್ಯಾಚಾರ ಇರಬಹುದು, ಕಿರುಕುಳಗಳಿರಬಹುದು, ಅವ್ರ ಮೇಲೆ ಬಳಸುವಂತ ಅವ್ಯಾಜ ಶಬ್ದಗಳಿರಬಹುದು, ಯಾವುದು ಕೂಡ ಒಪ್ಪುವಂತದ್ದಲ್ಲ. ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳವನ್ನ ಅತ್ಯಾಚಾರ ಅನ್ನುವಂಥದ್ದು ಬಹಳ ಅಮಾನವೀಯ ಆಗಿರುವಂತದ್ದು. ಕ್ಷಮಿಸೋದಕ್ಕೆ ಅರ್ಹರಾಗದೇ ಇರುವಂತ ವ್ಯಕ್ತಿಗಳು, ಅವರುಗಳಿಗೆ ಕಠಿಣವಾಗಿರುವಂತ ಶಿಕ್ಷೆಯನ್ನ ವಿಧಿಸಲೇಬೇಕು. ನಾವು ಹೆಣ್ಣು ಮಕ್ಕಳ ಪರವಾಗಿರ್ತೀವಿ ಅಂತ ಹೇಳಿ ಭಾಷಣವನ್ನ ಬಿಗಿಯುವಂತ ನರೇಂದ್ರ ಮೋದಿ ಅವರೇ, ನಿಮ್ಮ ಪಕ್ಷದ ತುಂಬಿಕೊಂಡಿರುವಂತಹ ಈ ಕಾಮುಕರು ಅಯೋಗ್ಯರಿಗೆ ನೀವು ಯಾವ ರೀತಿಯಾದಂತಹ ತಿಳುವಳಿಕೆಯನ್ನ ಬುದ್ಧಿಯನ್ನ ಹೇಳ್ತೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದಲ್ಲದಿರದಿಂದ ಕಾಲದಿಂದನೂ ನಾವು ಹೇಳ್ತಾನೆ ಬರ್ತಾ ಇದೀವಿ, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುವಂತವ್ರು, ಲೈಂಗಿಕ ಕಿರುಕುಳ ಕೊಡುವಂತವ್ರು, ಹೆಣ್ಮಕ್ಳನ್ನ ಅಶ್ಲೀಲ ಪದಗಳನ್ನ ಬಳಸಿ ಮಾತಾಡುವಂತವ್ರು, ಇಂಥವ್ರು ಯಾರು ಕೂಡ ಸಂಸಕರು ಶಾಸಕರಾಗಿ ಕೂತ್ಕೊಳ್ಳಿಕ್ಕೆ ಅರ್ಹರಲ್ಲ. ಇಂಥವ್ರನ್ನ ಅದು ಬಿಜೆಪಿ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಅಧಿಕಾರದ ಸ್ಥಾನದಲ್ಲಿ ಕೂರಿಸಬಾರದು. ಅವ್ರನ್ನ ಉಚ್ಚಾಟನೆ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಅಧಿಕಾರದ ಸ್ಥಾನಗಳಿಗೆ ನಿಂತ್ಕೊಳ್ಳಿಕ್ಕೆ ಚುನಾವಣೆಗೂ ಕೂಡ ಅವಕಾಶ ಕೊಡಬಾರದು ಅಂತ ಹೇಳಿ ಪ್ರತಿರೋಧವನ್ನ ತೋರ್ತಾನೆ ಬರ್ತಾ ಇದೀವಿ. ಆದ್ರೂ ಕೂಡ ಈ ಸಲನು ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೀನಾಯ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಅಯೋಗ್ಯ ಸಿಟಿ ರವಿ ಏನಿದ್ದಾನೆ ಆತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿರುವಂತಹ ಪದ ನಿಜವಾಗ್ಲೂ ಕೂಡ ಒಂದು ಅಮಾನವೀಯವಾಗಿರುವಂತದ್ದು. ಈ ಬಿಜೆಪಿ ಅಯೋಗ್ಯರಿಗೆ ಬುದ್ಧಿಯನ್ನ ಕಲಿಸಲೇಬೇಕಾಗಿದೆ. ಬರೀ ಕಾನೂನು ಕ್ರಮ ಆದ್ರೆ ಮಾತ್ರ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಸಿಟಿ ರವಿ ಬಿಜೆಪಿ ಪಕ್ಷದಿಂದ ಯಾವುದೇ ಸಂಸದ ಅಥವಾ ಶಾಸಕರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಅವನು ಭಾಗವಹಿಸಬಾರದು ಮತ್ತು ಅಲ್ಲಿ ಸುವರ್ಣಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅವನನ್ನ ಸುವರ್ಣಸೌಧದಿಂದ ಅವನನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಮಹಿಳಾ ಮುನ್ನಡೆ ಸಂಘಟನೆ ಮತ್ತು ಕರ್ನಾಟಕ ಜನಶಕ್ತಿ ಸಂಘಟನೆ ಈ ಮೂಲಕ ಆಗ್ರಹಿಸ್ತಾ ಇದೀವಿ. ಇದಕ್ಕೆ ನಮ್ಮ ಪ್ರತಿರೋಧ ಇದೆ. ಪೂರ್ಣಿಮಾ, ಮಹಿಳಾ ಮುನ್ನಡೆ ಮತ್ತು ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ.